ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಚಿಕ್ಕಪ್ಪನ 11 ದಿನ ಇದೆ, ಅಲ್ಲಿಗೆ ಹೋಗಬೇಕು. ಹಾಗಾಗಿ ನಾನು ಕೂಡ ಬೆಳಗ್ಗೆ ಬೇಗ ಎದ್ದೆ. ಊರಿಗೆ ಬಂದರೆ ನನಗೆ ಯಾಕೋ ಗೊತ್ತಿಲ್ಲ, ನಿದ್ದೆನೇ ಬರಲ್ಲ. ಜಾಗ ಬದಲಾಗಿದ್ದಕ್ಕೋ ಏನೋ ಅನ್ನೋದು ಗೊತ್ತಿಲ್ಲ. ಬಂದಾಗಿಂದ ನಾನು ಒಂದಿನವೂ ನಿದ್ದೆನೇ ಮಾಡಿಲ್ಲ. ರಾತ್ರಿ ಯಾಕಾದರೂ ಆಗುತ್ತಪ್ಪ ಅನ್ನೋ ಥರ ಆಗಿತ್ತು ನನಗೆ. ನನ್ನ ತಂಗಿನೂ ಹಾಗೆ ಅಂತ ಇದ್ಲು, ಅವಳಿಗೂ ನಿದ್ದೆನೇ ಬರ್ತಾ ಇಲ್ಲ ಅಂತಿದ್ಲು. ನನಗೂ ಹಾಗೆ ಆಗ್ತಾಯಿತ್ತು. ನಾನು ಊರಿಗೆ ಬಂದಾಗೆಲ್ಲ ಆರಾಮಾಗಿದ್ದು ನಿದ್ದೆ ಮಾಡಿ ಹೋಗಬೇಕು ಅಂತ ಯಾವಾಗಲೂ ಬರ್ತೀನಿ, ಯಾವಾಗಲೂ ನನಗೆ ನಿದ್ದೆನೇ ಬರಲ್ಲ. ನಮ್ಮಮ್ಮ ಬೇರೆ ಕನಸೆಲ್ಲ ಬಿದ್ದು ಏನಾಯಿತು ಅನ್ನೋದನ್ನು ಆಮೇಲೆ ನಿಮಗೆ ಹೇಳ್ತೀನಿ. ಹಾಗಾಗಿ ಇವತ್ತು ಹೆಚ್ಚಿಗೆ ವ್ಲಾಗ್ನ ನಾನು ಮಾಡಲಿಲ್ಲ, ಯಾಕಂದರೆ ಪೂರ್ತಿ ದಿನ ನಾವು ಅಲ್ಲೇ ಇದ್ವಿ. ಹಾಗಾಗಿ ನಾನು ಮನೇಲಿ ಎಷ್ಟೊತ್ತಿದ್ನೋ ಆ ವ್ಲಾಗ್ನ ಮಾಡಿಕೊಂಡೆ. ಹಾಗೆ ನೆಕ್ಸ್ಟ್ ಡೇ ಸ್ವಲ್ಪ ವ್ಲಾಗ್ ಮಾಡಿಕೊಂಡು ಹಾಗೆ ನಾನು ಊರಿಗೆ ಕೂಡ ನಾಳೆ ಹೋಗಬೇಕು. ಇವತ್ತು ಮಂಗಳವಾರ ಆಗಿದ್ದಕ್ಕೆ ನಾನು ಹೋಗಲಿಲ್ಲ. ಗುಡ್ ಮಾರ್ನಿಂಗ್. ಇವತ್ತೇನು ಕೆಲಸ ಇಲ್ಲ. ಅಮ್ಮಂಗೆ ಅದೇ ಮಗ್ಗು ನಿನ್ನೆ ಸ್ವಲ್ಪ ಒಡೆದೋಗ್ಬಿಟ್ಟಿದೆ. ನಿನ್ನೆ ಟೀ ಏನಾಗಿತ್ತು ಅಂದರೆ ತುಂಬ ಸ್ವೀಟ್ ಆಗಿಬಿಟ್ಟಿದೆ. ನಂಗೆ ಕುಡಿಯೋಕ್ಕೆ ಇಷ್ಟ ಆಗಲಿಲ್ಲ. ಕುಡಿದು ನಾನು ಹಾಗೆ ಇಟ್ಟಿದ್ದೆ, ಒಂದಿಷ್ಟು ತಿಂಡಿ ಜೊತೆ ಕುಡಿಯೋಣ ಅಂತ. ಮರ್ತೇ ಹೋಗಿದ್ಯಾ, ಹಾಗೆ ಇಟ್ಟಿದ್ದೀನಿ. ಬರೀ ಆ ಕಡೆನೇ ಆಗಿದ್ದೀನಿ, ಮರ್ತೇ ಹೋಗಿದ್ದೆ. ಬೆಕ್ಕು ಎಲ್ಲೋ ಕುಡಿಯೋಕ್ಕೆ ಬಂದು ಒಂಚೂರು ಚಕ್ಕೆ ಹಾರಿಬಿಟ್ಟಿದೆ. ಕುಡಿಬಾರ್ದು ಇದರಲ್ಲಿ. ಇವತ್ತೊಂದಿನ ಕುಡಿಯೋಣ ಅಂತ ಕುಡಿತಾಯಿದ್ದೀನಿ, ಇನ್ನು ಕುಡಿಯೋಲ್ಲ ಇದರಲ್ಲಿ. ಇವತ್ತು ಅದೇ ಚಿಕ್ಕಪ್ಪನ ಮನೇಲಿ 11ನೇ ದಿನ. ಸ್ವಾಮಿಯರು ಬರ್ತಾರೆ 7:15ಗೆ. ಪೂಜೆ ಇದೆ, ಪೂಜೆ ಮಾಡಿ ರುದ್ರಾಭಿಷೇಕ ಎಲ್ಲ ಮಾಡಿ ಆಮೇಲೆ ಊಟ ಎಲ್ಲ ಇರುತ್ತೆ. ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಸ್ವಾಮಿಯರು 7:15ಗೆ. ನಮಗೂ ಅಲ್ಲೇ ಕರೆದಿದ್ದಾರೆ ತಿಂಡಿಗೆ ಅಂತ, ಉಪ್ಪಿಟ್ಟಂತೆ ತಿಂಡಿ. ಅಲ್ಲಿಗೆ ಹೋಗಬೇಕು. ಅದಕ್ಕೆ ಅಮ್ಮಂಗೆ ಸ್ವಲ್ಪ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಡಮ್ಮ, ನಾನು ಅಡುಗೆ ಮನೆ ಅದು ಎಲ್ಲ ಮನೆ ಒರೆಸಿ ನಾನು ಸ್ನಾನ ಮಾಡಿ ಹೋಗ್ತೀನಿ ಅಂತ ಈಗ ಅದೇ ಬೆಂಕಿ ಹಾಕಿ ಬಂದಿದ್ದೀನಿ. ಒಂದು ಸ್ವಲ್ಪ ಅವ್ರ ಮನೆಗೆ ಹೋಗಿ ನೋಡ್ಕೊಂಡಿದ್ದಾರೆ, ಕೆಲಸ ಇದ್ರೆ ಕೆಲಸ ಮುಗಿಸಿ ಬರಬೇಕು. ಇದನ್ನು ಹಚ್ಕೋಬೇಕು, ಮೆಹಂದಿ. ಇದು ಒಡೆದೋಗಿರೋ ಬದಿನೇ ಬರುತ್ತೆ ಕುಡಿಯೋಕ್ಕೆ. ಒಂಚೂರು ಹೊಡೆದಿದೆ ಅಷ್ಟೇ, ಜಾಸ್ತಿ ಅಲ್ಲ. ಅದಕ್ಕೆ ಎಸೆಯೋಕ್ಕೆ ಮನಸ್ಸು ಬರೋಲ್ಲ ನೋಡಿ. ಇದು ಇಷ್ಟೇ ಹೊಡೆದಿದೆ. ನಂಗೆ ಯಾಕೋ ಗೊತ್ತಿಲ್ಲ, ನನ್ನ ತಂಗಿನೂ ಈ ಥರ ಮಗ್ಗು ತಂದು ಕೊಟ್ಟಿದ್ಲು. ಇಲ್ಲಿ ಇಟ್ಟಿದ್ದು ಅಮ್ಮ ಹೊಡೆದಿದ್ರು, ಸೇಮ್ ಅದೇ ಥರದೇ, ಕಲರ್ ಚೇಂಜ್ ತಂದಿದ್ದೆ. ಇದು ಹೊಡೆದಾಗಿದೆ. ಯಾಕೋ ಗೊತ್ತಿಲ್ಲ, ಇಲ್ಲಿಗೆ ಈ ಮಗ್ಗು ಹೊಂದಲ್ಲ ಅನಿಸುತ್ತೆ. ನೆಕ್ಸ್ಟ್ ಸಲ ಡಿಮಾರ್ಟಿಗೆ ಹೋದಾಗ ಬೇರೆ ಕಲರ್ ತಂದ್ಕೊಳ್ತೀನಿ. ಇಲ್ಲೂ 3 ಮಗ್ಗು ಇಟ್ಕೊಂಡಿದ್ದೀನಿ. ಅಲ್ಲ, ಮನೇಲಿದ್ದಿದೆ ಒಂದು ತಂದಿಟ್ಟರು ಬರುತ್ತೆ, ನೋಡ್ತೀನಿ. ನನಗೆ ಟೀ ಕುಡಿಯೋಕ್ಕೆ ಇದು ದಪ್ಪ ಇರಬಾರ್ದು. ಇದು ದಪ್ಪ ಇದ್ದರೆ ಟೀ ವಾಪಸ್ ಹೋಗಿಬಿಡುತ್ತೆ. ಇದು ತೆಳು ಇರೋದನ್ನು ನೋಡಿ ನಾನು ತೊಗೊತೀನಿ. ಇದು ಈ ಕಡೆ ತೆಳು ಇದೆ, ಈ ಕಡೆ ದಪ್ಪ ಇದೆ. ಹೆಂಗೆ ಕುಡಿಯೋದಂತಲೇ ಅರ್ಥ ಆಗ್ತಿಲ್ಲ. ಈಗ ನಮ್ಮ ಮನೆಯವರು ಬರ್ತಾರೆ ಇವತ್ತು. ಮೇಲೆ ಒಂದು ಸ್ವಲ್ಪ ಕೆಲಸ ಇದೆ. ಟ್ಯಾಕ್ಟ್ರ್ ಓಡಿಸಿದ್ರು. ಒಂದು ಸ್ವಲ್ಪ ಮರದ್ದೆಲ್ಲ ಇದಿತ್ತು, ಗೇರ್ ಮರದ್ದು ಹಿತ್ತಲೆಲ್ಲ ಫುಲ್ ಕ್ಲೀನ್ ಮಾಡಿಸಿದ್ದೀವಿ. ನಾನು ನಿಮಗೆ ತೋರಿಸಿಲ್ಲ ಅದನ್ನು. ನಾನು ಹೋಗಲೇ ಇಲ್ಲ, ಬಂದವಳು. ಹೋದ್ಸಲ ಬಂದಾಗ ನಾನು ನಮ್ಮ ಮನೆಯವರು ಹೋಗಿದ್ವಿ. ನಂಗೆ ಹೋದ್ಸಲ ಸ್ವಲ್ಪ ಹುಷಾರಿಲ್ದಂಗೆ ಆಗಿಬಿಟ್ಟಿತ್ತು, ತಲೆನೋವು. ಒಂದು ವಾರ 10 ದಿನ ತಲೆನೋವು ಅನುಭವಿಸಿದ್ದೀನಿ. ಅದು ಹೊತ್ತು ಮಳೇಲಿ ನೆಂದಿದ್ದಕ್ಕೋ, 2 ದಿನ ಮಳೇಲಿ ನೆಂದ್ವಾ ನಾವು, ಅದಕ್ಕೋ ಏನೋ ಗೊತ್ತಿಲ್ಲ, ತುಂಬ ತಲೆನೋವು ಇತ್ತು ಒಂದು ವಾರದ ತನಕ. ತಂಗಿ ಮಾತ್ರೆ ಕೊಟ್ಟಿದ್ಲು, ಅವಳದ್ದೆಲ್ಲ ಮಾತ್ರೆಗಳು ನಾನು ಇಲ್ಲೇ ಇಟ್ಟು ಹೋಗ್ಬಿಟ್ಟಿದ್ದೆ. ನಾನು ತಲೆನೋವು ಬಂದರೆ ಸರಿಡಾನ್ ತಿಂತಾಯಿದ್ದೆ, ಅದು ತಿನ್ನಬಾರ್ದಂತೆ ತಂಗಿ ಹೇಳಿದ್ಲು. ಆಮೇಲೆ ಅವಳಿಗೆ ಯಾರೋ ಡಾಕ್ಟ್ರು ಒಂದು ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟಿದ್ರಂತೆ, ಅವಳು ಅದರಲ್ಲಿ ಒಂದು ಕೊಟ್ಟಿದ್ಲು. ಈ ಸಲ ಅದೇ ಮಾತ್ರೆನೇ ಇಸ್ಕೊಂಡು ಹೋಗೋದು. ಅದು ಹೆಸರು ಯಾವುದು ಅಂತ ನೋಡ್ಕೊಂಡು ಹೋಗಿ ಅಲ್ಲಿ ತೊಗೊತೀನಿ. ನನಗೇನು ತುಂಬ ಯಾವಾಗಲೂ ಬರಲ್ಲ, ಬಂದರೆ ಮಾತ್ರ ನಂಗೆ ತುಂಬ 2 ದಿನ 3 ದಿನ ತಲೆನೋವು ಇರುತ್ತೆ ಅಂತ ಹೇಳಬೇಕು ಅಂದ್ಕೊಂಡೆ. ನೋಡಿ ಮತ್ತೆ ಹೋಯ್ತು. ಅಮ್ಮನ ಗಿಡಕ್ಕೆಲ್ಲ ನೀರು ಬಿಟ್ಟಾಯಿತು. ಮಜ್ಜಿಗೆ ಕಡಿಯೋಕ್ಕೆ ಹಾಕಿದ್ದಾರೆ ಅಮ್ಮ. ಮಜ್ಜಿಗೆ ಬೇಕು ಅಂತ ಹೇಳಿದರು ಮಧ್ಯಾಹ್ನಕ್ಕೆ. ಮತ್ತು ಅಲ್ಲೂ ಏನೂ ಕೆಲಸ ಇಲ್ಲ, ತಿಂಡಿದೊಂದೇ ಕೆಲಸ. ಯಾಕಂದ್ರೆ ಆಮೇಲೆ ಶೀಕರಣೆ ಒಂದು ಮಾಡಬೇಕು, ಹೋಳಿಗೆ ಶೀಕರಣೆ ಅಂತ. ಹೋಳಿಗೆ ಅಲ್ಲೇ ತರ್ತಾರಂತೆ. ಅದು ಶೀಕರಣೆ ಅವ್ರು ಮಾಡಿದ್ದು ನಮಗೆ ಇಷ್ಟ ಆಗಲ್ಲ. ಅಂದರೆ ಅವರು ಕಾಯಿ ಆಮೇಲೆ ಬಾಳೆಹಣ್ಣು ಅದೆಲ್ಲ ಹಾಕ್ತಾರೆ. ನಾವು ಬರೀ ಇದನ್ನು ಮಾತ್ರ ಹಾಕೋದು, ಏನದು ಮಾವಿನ ಹಣ್ಣು ಮಾತ್ರ ಹಾಕಿ, ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತೀವಿ ಅಷ್ಟೇ. ಕಂಪಿನ ಸಾಮಾನು ಅಂತ ಮಾಡಿರ್ತಾರೆ, ಅದಕ್ಕೆ ಏಲಕ್ಕಿ, ಲವಂಗ, ಆಮೇಲೆ ಎಂತೆಂಥದ್ದು ಹಾಕಿ ಅದೊಂದು ಮಾಡಿರ್ತಾರೆ, ಅದನ್ನೊಂಚೂರು ಹಾಕ್ತೀವಿ ಅಷ್ಟೇ. ತಿಂಡಿ ಎಲ್ಲ ಆಯಿತು, ಮನೇಲೂ ಎಲ್ಲ ಕೆಲಸ ಆಯಿತು. ನಾನೊಂಚೂರು ಮೆಹಂದಿ ಕೊಯ್ದಿಟ್ಕೊಂಡಿದ್ದೆ. ನೆನ್ನೆನೇ ಹಚ್ಕೊಳ್ಳೋಣ ಅಂದ್ಕೊಂಡೆ. ನೆನ್ನೆ ತಲೆಗೆ ಎಣ್ಣೆ ಹಚ್ಕೊಂಡಿರಲಿಲ್ಲ. ತಲೆಗೆ ಸ್ವಲ್ಪ ದಪ್ಪ ಎಣ್ಣೆ ಹಚ್ಚಿಸ್ಕೊಂಡು ಮಸಾಜ್ ಮಾಡಿಸ್ಕೊಂಡೆ ನೆನ್ನೆ. ಹಾಗಾಗಿ ಇವತ್ತು ನಮ್ಮದು ಮೆಹಂದಿ ಹೆಂಗೆ ಅಂದರೆ ಕೆಂಡು ಮದ್ರಂಗಿ ಅಂತಾರೆ ನಮ್ಮಲ್ಲಿ. ಹಚ್ಚಿದಂಗೆ ಕೆಂಪಾಗುತ್ತೆ ನೋಡಿ. ಕ್ಯಾಮ್ರಾದಲ್ಲಿ ಕಾಣಲ್ಲ, ಕೆಂಪಗಾಗಿದೆ. ಸ್ವಾಮಿಯರು ಇನ್ನೂ ಬಂದಿಲ್ಲ, ಅದು ರುದ್ರಾಭಿಷೇಕ ಆಗಬೇಕಾ. ಅವರು 7:15 ಬರ್ತೀನಿ ಅಂತ ಹೇಳಿದ್ದಾರೆ. ಕರಿಯೋಕ್ಕೂ ಹೋಗಿದ್ದಾರೆ, ಇನ್ನೂ ಆದರೂ ಸ್ವಾಮಿಯರು ಬಂದಿಲ್ಲ. 8 ಗಂಟೆ ಆಯಿತು.
ಎಲ್ಲರೂ ಸ್ನಾನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಒಂಚೂರು ಮೆಹಂದಿ ಹಚ್ಕೊಂಡು ಸ್ನಾನ ಮಾಡೋಣ ಅಂತ ಬಂದೆ. ಸೀರೆ ಉಡೋಣ ಅಂತಿದ್ರು. ನನಗೆ ಯಾಕೋ ಸೀರೆ ಉಡೋಕ್ಕೆ ಬೇಡ ಅಂತ ಅನಿಸಿತ್ತು. ತಂದಿದ್ದೀನಿ ಸೀರೆನ, ಅದು ಊಟಕ್ಕೆ ಬಡಿಸೋದು ಕೆಲಸ ಎಲ್ಲ ಇರುತ್ತಲ್ಲ, ಟೇಬಲ್ ತರಿಸಿದ್ದಾರೆ ಅಂದರೂ ಒಂಥರ ಅನಿಸುತ್ತೆ ಅಂತ ಸೀರೆ ಉಡೋದು ಬೇಡ ಅಂತ ಡ್ರೆಸ್ಸು ಬಂದಿದ್ದೆ. ನಿನ್ನೆ ಚಿಕ್ಕಮ್ಮ ಹಳೆ ಮನೆಗೆ ಹೋಗಿದ್ವಾ, ಅವ್ರು ಹೇಳಿದರು ಹುಡ್ರ ಸೀರೆ ಉಟ್ಕೊಳ್ರಿ ಅಂತಿದ್ರು. ಅದಕ್ಕೆ ಸೀರೆ ಉಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮಮ್ಮ ಎಡೆಗೆ ಅಂತ ಒಂದು ಸ್ವಲ್ಪ ಹಸಿ ಹಪ್ಪಳ ಹೋಯ್ತಾರೆ. ನಮ್ಮಲ್ಲಿ ಏನಂದರೆ 11 ದಿನ ಅವ್ರಿಗೆ ಏನೇನು ಇಷ್ಟನೋ ಅದೆಲ್ಲದನ್ನು ಒಂದು ಸ್ವಲ್ಪ ಸ್ವಲ್ಪ ಎಡೆಗೆ ಮಾಡ್ತಾರೆ. ಮನೆ ಎಲ್ಲೋ ಫೋಟೋ ಇಟ್ಟು ಅಲ್ಲಿ ಎಡೆ ಮಾಡ್ತಾರೆ. ಆಮೇಲೆ ಅಲ್ಲಿ ಹಾಕದಲ್ಲಿ ಕೂಡ ಹೋಗಿ ಎಡೆ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಏನೇನು ತಿನ್ನೋಕ್ಕೆ ಇಷ್ಟನೋ ಅದೆಲ್ಲದು ಬರೋರೆಲ್ಲರೂ ಏನಾದರೂ ಒಂದೊಂದು ತಗೊಬಂದು ಅಲ್ಲಿ ಎದುರುಗಡೆ ಇಟ್ಟಿರ್ತಾರೆ. ಎಲ್ಲರಲ್ಲೂ ಇರುತ್ತೆ ಅಂತ, ಎಲ್ಲರಲ್ಲೂ ಅದು ಇದರಲ್ಲಿ ಮಾಡ್ತಾರೆ, ಏನದು ಪಿತೃಪಕ್ಷದಲ್ಲಿ ಮಾಡ್ತಾರೆ. ನಮ್ಮಲ್ಲಿ ಆ ಥರ ಇಲ್ಲ. ಪಿತೃಪಕ್ಷದಲ್ಲಿ ನಮ್ಮಲ್ಲಿ ಇಲ್ಲ. ಮಾಡಬೇಕು ಅಂತಾರೆ, ಆದರೆ ಮುಂಚೆಯಿಂದನೂ ವರ್ಷಾಂತಕ ಆ ಥರದ್ದು ಏನಾದ್ರು ಮಾಡ್ತಾರಲ್ಲ, ಆವಾಗ ಒಂಚೂರು ಮಾಡ್ತೀವಿ. ಇಷ್ಟು ಮಾಡಲ್ಲ, ಸ್ವಲ್ಪ ಮಾಡ್ತೀವಿ. ಆದರೆ 11 ದಿನದಲ್ಲಿ ಮಾತ್ರ ಎಲ್ಲ ಅಡುಗೆನೂ ಮಾಡ್ತಾರೆ. ಅವ್ರಿಗೆ ಏನೇನು ಇಷ್ಟ, ಏನೇನು ಇಷ್ಟಪಟ್ಟು ತಿಂತಾಯಿದ್ರು ಅದೆಲ್ಲದನ್ನು ಮಾಡ್ತಾರೆ ಇವತ್ತು. ಅಮ್ಮ ಅದೇ ಒಂದು ಸ್ವಲ್ಪ ಹಸಿ ಹಪ್ಪಳ ಹೊಯ್ತಾ ಇದ್ದಾರೆ. ನನಗೂ ತಿನ್ನು ಅಂದರು. ನಾನು ಅಲ್ಲಿ ಉಪ್ಪಿಟ್ಟು ತಿಂದು ಬಂದ. ನಾನು ಟೈಮ್ ಆಗಿಲ್ಲ, ನೆಲ ವರ್ಷದನ್ನ ಕರೆದ್ರು ಅಂತ ಹಾಗೆ ಹೋದೆ. ನೋಡಿದ್ರೆ 7:15 ಅಂತೆ. ನಂಗೆ ತಿಂಡಿ ಸೇರ್ತಾನೇ ಇಲ್ಲ. ಯಾಕೆ ಅಂತ ಟೈಮ್ ನೋಡಿಲ್ಲ ನಾನು. ಅಲ್ಲಿ ಹೋಗಿ ನೋಡ್ತೀನಿ, ಅಲ್ಲೇ ಮಾತಾಡ್ತಾಯಿದ್ರು 7:15 ಅಂತ. ಉಪ್ಪಿಟ್ಟು ಹಾಕ್ಕೊಂಡಿದ್ದನ್ನ ಹೆಂಗೆಂಗೋ ಮಾಡಿ 2 ಲೋಟ ಟೀ, ಸಣ್ಣ ಸಣ್ಣ ಕಪ್ಪಲ್ಲಿ 2 ಲೋಟ ಟೀ ಕುಡಿತಾ ಉಪ್ಪಿಟ್ಟು ತಿಂದೆ. ಗಂಟ್ಲಲ್ಲಿ ಇಳಿತಾನೆ ಇರಲಿಲ್ಲ. ಚೆನ್ನಾಗಿತ್ತು ಉಪ್ಪಿಟ್ಟು, ನನ್ನ ಫೇವ್ರೇಟ್ ಅಕ್ಕಿರವೆ ಉಪ್ಪಿಟ್ಟು. ಅದೇ ಇಳಿತಿರಲಿಲ್ಲ. ಅಮ್ಮನ ತಿಂಡಿ ಆಗಿಲ್ಲ. ಅಮ್ಮ ಅದೇ ಈಗ ಹೋಗು ಅಂದೆ, ಹೋಗ್ತೀನಿ ಅಂದರು. ನಿಂಗೂ 1-2 ಹಪ್ಪಳ ಒಯ್ದಿದ್ದೀನಿ, ತಿನ್ನು ಅಂದರು. ಅಂದರೆ ಎಡೆ ಅಂದರೆ ಇದೇನು ಈಗ ದೇವ್ರಿಗೆ ನೈವೇದ್ಯ ಆದಂಗೆ ಅಲ್ವಲ್ಲ, ತಿನ್ಬೋದು ಇದನ್ನೆಲ್ಲ. ಮತ್ತೇನು ಮಡಿಯಿಂದನೇ ಅಡುಗೆ ಮಾಡಬೇಕು ಅಂತ ಏನಿಲ್ಲ, ದೇವರಲ್ಲ. ಹಾಗಾಗಿ ದೇವರಿಗಾದರೆ ನಾವು ಮಡಿಯಿಂದ ಅಡುಗೆ ಮಾಡ್ತೀವಿ. ನಮ್ಮನೆಯವರು ಹೊರಟಿದ್ದೀನಿ ಅಂತಿದ್ರು, ಬರ್ತೀನಿ ಅಂತಿದ್ರು, 10:15ಗೆ ಬರ್ತೀನಿ ಅಂತಿದ್ರು. ಫೋನ್ ಮಾಡಬೇಕು, ಎಲ್ಲಿದ್ದೀರಾ ಏನು ಎತ್ತ ಅಂತ. ಹಿಂದೆ ಹಚ್ಕೊಂಡಿದ್ದಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ನಾನು ನೆಲ ಎಲ್ಲ ಒರೆಸಿ ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅದೆಲ್ಲ ತೊಳೆದು ಆನಂತರ ಸ್ನಾನ ಮಾಡಿದೆ. ಸ್ವಾಮಿಯರು ಕೂಡ ಬಂದರು, ಕರೆಯೋದಕ್ಕೆ ಅಂತ ಹೋಗಿದ್ದರು. ಮತ್ತು ಇವತ್ತು ರುದ್ರಾಭಿಷೇಕ ಕೂಡ ಇದೆ, ಹಾಗಾಗಿ ಸ್ವಾಮಿಯರು ಕೂಡ ಬೇಗನೆ ಬಂದರು. ನಾನು ಕೂಡ ಸ್ನಾನ ಮಾಡಿ ಹಾಗೆ ಹೊರಟಿದ್ದೆ. ಅಮ್ಮ ಅಷ್ಟೊತ್ತಿಗೆ ಹಾಲು ಕೂಡ ಕರ್ಕೊಂಡು ಬಂದರು. ಮತ್ತು ಅವ್ರ ಮನೆಗೆ ಒಂದು ಸ್ವಲ್ಪ ಹಾಲು ಕೊಡ್ತೀನಿ ಒಯ್ಯಿ ಅಂತ ಅಂದರು. ಅದೇ ಅಮ್ಮ ಮಜ್ಜಿಗೆನೂ ಕೂಡ ಕಡಿಯೋದಕ್ಕೆ ಹಾಕಿದ್ರು. ಹಾಲನ್ನು ನಾನೀಗ ಒಯ್ಯಬೇಕು. ಮಾಡ್ದೆಲ್ಲ ತಲೆ ಒಣಗಿಲ್ಲ, ಏನೋ ಸ್ವಾಮಿಯರು ಬಂದಿದ್ದಾರೆ. ತಿಂಡಿ ತಿಂದು ಬಂದಳು. ನಾನು ಸ್ನಾನ ಮಾಡಿದೆ. ಟೈಮ್ ಬಂದು 9:15 ಆಯಿತು. ಮೆಹಂದಿ ಹಚ್ಕೊಂಡಿದ್ದೆಲ್ಲ ಚೆನ್ನಾಗಿ ಹತ್ತಿದೆ. ಅಂದರೆ ನಮ್ಮ ಮನೇಲಿ ಒಂದು ಫೋನ್ ಮಾಡಿ, ನಾನು ಇನ್ನಲ್ಲಿ ಹೋದರೆ ಫೋನ್ ಸಿಗಲ್ಲಲ್ಲ, ಹಾಗಾಗಿ ಫೋನ್ ಮಾಡೋಣ ಅಂತ. ಸೆಕೆ ಅಂದರೆ ದೇವ್ರೆ ಆ ಥರ ಸೆಕೆ ಇದೆ. ನಾನು ಫ್ಯಾನ್ ಹಾಕ್ಕೊಂಡು ಕೂಲರ್ ಹಾಕ್ಕೊಂಡು ಸೀರೆ ಉಡ್ತಾಯಿದ್ನ. ನಮ್ಮಮ್ಮ ಇದು ಎಂಥದೇ ನಿಂದು ಅಂತಿದ್ರು. ನನಗೆ ಸೆಕೆ ತಡ್ಕೊಳಕ್ಕಾಗಿಲ್ಲ. ಅದು ಸ್ನಾನ ಮಾಡಿದ್ನ, ಬಿಸಿ ಬಿಸಿ ನೀರು, ತಲೆ ಸ್ನಾನನ, ಮೈಯೆಲ್ಲ ಬಚ್ಚಂತ ಬಸ್ತೋಯ್ತು. ಸುಮ್ಮನೆ ಒಂದು ಕಾಟನ್ ಸೀರೆ ಉಟ್ಕೊಂಡಿದ್ದೀನಿ. ಇನ್ನೊಂದು ತಂದಿದ್ದೆ ಕಾಟನ್ ಸೀರೆ, ಅದೊಂದು ಸಲ ಉಟ್ಟಿದ್ದೆ. ಹಂಗಾಗಿ ಏನು ಇದನ್ನು ಉಡೋಣ ಅಂತ ಉಟ್ಟೆ. ಕಲರ್ ನಿಮಗೆ ಇಲ್ಲಿ ಡಾರ್ಕ್ ಕಾಣ್ತಿದ್ರೆ, ಅಷ್ಟು ಡಾರ್ಕಾಗಿಲ್ಲ, ಚೆನ್ನಾಗಿದೆ ಅಂದರು ಅಮ್ಮ. ಸೆಕೆ ಅಲ್ಲ, ಹಾಗಾಗಿ ಕಾಟನ್ ಸೀರೆ ಉಡೋಣ ಅಂತ ಉಟ್ಟೆ. ಅಮ್ಮಂದೇನು ಸ್ನಾನ ಆಗಿಲ್ಲ. ನಾನೆಲ್ಲ ಒರೆಸಿದ್ದೆಲ್ಲ ಅವ್ರು ಇನ್ನೊಂದು ಸಲ ಓಡಾಡಿದ್ವಲ್ಲ, ಕಸ ಹೊಡೆದ್ಬಿಟ್ಟು ಎಮ್ಮೆನ ಕಟ್ಟಿ ಆಮೇಲೆ ಸ್ನಾನ ಮಾಡಿ ಬರ್ತೀನಿ ಅಂದರು. ನಾನು ಹಾಲು ಮತ್ತು ಇದನ್ನು ಒಯ್ಯೋಣ ಅಂತ. ಅದು ಹೆಂಗಾಗಿದೆ ಅಂತ ಏನೂ ತಂದಿರಲಿಲ್ಲ. ನಾನು ಅಮ್ಮನ ಹತ್ರನೇ ಒಂದು ಜೊತೆ ಬಳೆ ಇಸ್ಕೊಂಡೆ. ಸರ ಬೆಳ್ಕೊಡ್ತೀನಿ ಅಂದರೆ ಬೇಡಪ್ಪ ಅಂದು ಅಂತ ಸುಮ್ಮನೆ ಇದೇನು ಫಂಕ್ಷನ್ ಅಲ್ಲಲ್ಲ, ಹಾಗಾಗಿ ನಾನು ಏನೂ ತಂದಿರಲಿಲ್ಲ. ನಿಮಗೆ ಆಮೇಲೆ ಸಿಗ್ತೀನಿ. ಗುಡ್ ಈವ್ನಿಂಗ್. ಕಾಲು ನೋವು ಅಂದರೆ ನೋವು, ಓಡಾಡಿ 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 ಊಟ ಎಲ್ಲ ಆಯಿತು. ನಾನು ಸ್ವಲ್ಪ ಹೊತ್ತು ಮಲಗಿದೆ. ನಿದ್ದೆನೂ ನನಗೆ ಬರಲಿಲ್ಲ. ಚಿನ್ನಿ ಫೋನ್ ಮಾಡಿದ್ಲು, ಇವ್ರು ಫೋನ್ ಮಾಡಿದ್ರು, ತಮ್ಮ ಫೋನ್ ಮಾಡ್ದ. ಆಮೇಲೆ ಮತ್ತು ಹಾಗೆ ಬಂದು ಕೂತ್ಕೊಂಡು ಒಂದು ವೀಡಿಯೋನಾದ್ರು ಎಡಿಟ್ ಮಾಡೋಣ ಅಂತ ನಾಳೆಗೆ ಒಂದು ವೀಡಿಯೋನ ಎಡಿಟ್ ಮಾಡಿಕೊಂಡೆ. ಕಾಲಂತೂ ಹೆಜ್ಜೆ ಕಿತ್ತಿಡೋಕ್ಕೆ ಆಗ್ತಾಯಿಲ್ಲ. ಅಮ್ಮ ಹೋಗ್ಬೇಕಿದ್ರೆ ನಾನು ಮಲಗಿದ್ನ, ನೀ ಮಲಗಿದಿ ಅಂತ ನಾನು ಎಬ್ಸಕ್ಕೆ ಬರಲಿಲ್ಲ ಅಂದರು. ಎಲ್ಲ ಬಂದಿದ್ದಾರೆ ಅಂತ ಹಳೆ ಮನೆಯಿಂದ ಎಲ್ಲರೂ. ಬಾ ಅಂತ ಅಮ್ಮ ಕರೆಯೋಕ್ಕೆ ಬಂದಿದ್ರು. ಅಷ್ಟೊತ್ತಿಗೆ ನನ್ನ ವೀಡಿಯೋ ಎಡಿಟ್ ಕೂಡ ಆಯಿತು. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ನಾನು ಸ್ವಲ್ಪ ಕಾಲಿಗೆಲ್ಲ ಎಣ್ಣೆ ಹಚ್ಕೊಳ್ಳೋಣ ಅಂತ ಎಣ್ಣೆ ಬಿಸಿ ಮಾಡಿ ಅದಕ್ಕೊಂಚೂರು ನಿಂಬೆಹಣ್ಣು ಹಾಕಿ ಇಟ್ಕೊಂಡಿದ್ದೆ. ಎಂಥದ್ದು ಮಾಡಲಿಲ್ಲ, ಕುಂಟ್ಕೊಂತ ಓಡಾಡ್ತಾಯಿದ್ದೀನಿ.
ಮಧ್ಯಾಹ್ನ ಊಟನೇ ಸೇರಲಿಲ್ಲ. ವಡೆ ತುಂಬ ಚೆನ್ನಾಗಿತ್ತಾ, ಹಾಗಾಗಿ ನಾನು ವಡೆನೇ ಸ್ವಲ್ಪ ಜಾಸ್ತಿ ತಿಂದಿದ್ದೆ, ಬಿಸಿ ಬಿಸಿದೇ ತಿಂದುಬಿಟ್ಟಿದ್ದೆ. ಅನ್ನ ಸೇರಲೇ ಇಲ್ಲ. ರಾತ್ರಿಗೆ ಒಂಚೂರು ಊಟ ಮಾಡಿ ಹಾಗೆ ಬರಬೇಕು. ನಮ್ಮಮ್ಮ ಒಂದು ಹಲಸಿನಕಾಯಿನ ಕೆಡಿಸ್ಕೊಬಂದಿಟ್ಟು ಚಿಪ್ಸ್ ಮಾಡೋಣ ಅಂತ, ಅದು ಯಾವಾಗ ಮಾಡ್ತಾರೋ ಏನೋ ನಂಗೆ ಗೊತ್ತಿಲ್ಲ. ಸೌಂಡ್ ನೋಡಿ ಎಲ್ಲರದು ಮಾತಾಡೋದು. ಕುತ್ಕೊಂಡೀಗ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಊಟ ಮಾಡಿ ಬರೋದು. ಈಗ ಹಶು ಆಗ್ತಾಯಿತ್ತು, ಮಧ್ಯಾಹ್ನ ಊಟ ಮಾಡಿಲ್ಲಲ್ಲ ಹಾಗಾಗಿ. ತುಂಬ ಅಂದರೆ ತುಂಬ ಕಾಲು ನೋವು ಆಗಿಬಿಡ್ತು ರಾತ್ರಿ. ಬೆಳಗ್ಗೆ ಅಂತೂ ನನಗೆ ಓಡಾಡೋಕ್ಕೆ ಆಗ್ತಿರಲಿಲ್ಲ, ಆ ಥರ ಆಗಿತ್ತು. ನಂಗೆ ಸ್ವಲ್ಪ ಓಡಾಟ ಜಾಸ್ತಿ ಆದರೂ ಕಾಲು ನೋವು ಬರುತ್ತೆ. ನಮ್ಮನೇಲಿ ಸ್ವಲ್ಪ ಎಲ್ಲರಿಗೂ ಅದು ಕಾಲು ನೋವಿನ ಪ್ರಾಬ್ಲಮ್ಮು ಇದೆ. ನನಗೆ ಕುಂಟ್ಕಂತ ನಾನು ಕೂಡ ಓಡಾಡ್ತಾ ಇದ್ದೆ. ಇದು ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಅಮ್ಮ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಒಯ್ಯೋಕ್ಕೂ ಆಗುತ್ತೆ ಅಂತ, ಅದಕ್ಕೆ ಬದನೆಕಾಯಿ ಕೊಯ್ಯಿ ಅಂತ ಹೇಳಿದ್ರು. ಅದಕ್ಕೆ ನಾನು ಬದನೆಕಾಯಿ ಕೂಡ ಕೊಯ್ತಾ ಇದ್ದೀನಿ. ನಾನು ತುಂಬ ಮಾಡೋದು ಬೇಡಮ್ಮ, ಸ್ವಲ್ಪ ಮಾತ್ರ ಮಾಡು ಅಂತ ಹೇಳಿದೆ. ನಾನಿವತ್ತು ಬಸ್ಸಿಗೆ ಹೋಗೋದು ಅಂತಲೇ ನಾನು ಎಲ್ಲ ಪ್ಲ್ಯಾನ್ ಮಾಡಿದ್ದೆ. ಆಮೇಲೆ ನಮ್ಮ ಮನೆಯವರು ಊರಲ್ಲಿ ಹುಡುಗರಿಗೆಲ್ಲ ಕೆಲಸ ಹೇಳಿ ಮತ್ತು ಅವರಿಗೂ ಬೇಜಾರಾಯ್ತಂತೆ ಕೂಡ. ನನಗೊಂಥರ ಅವ್ರು ಬಂದಿದ್ದು ಸರ್ಪ್ರೈಸ್ ಆಗಿತ್ತು. ನಾನು ಚಿಕ್ಕಪ್ಪನ ಮನೇಲಿ ಹೋಗಿ ಮಾತಾಡ್ತಾ ಕುತ್ಕೊಂಡಿದ್ವಿ. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಾರು ಅವ್ರ ಮನೇಲೇ ಒಂದು ಸ್ವಲ್ಪ ಇಸ್ಕೊಂಡು ಬರೋಣ, ನೆನ್ನೆದೇ ಇತ್ತು. ಅನ್ನ ಒಂದು ಮಾಡ್ಕೊಳ್ಳೋಣ ಅಂತ ಅವರು ಊಟಕ್ಕೆಲ್ಲ ಕರಿತಾ ಇದ್ದರು, ಇಲ್ಲೇ ಬನ್ನಿ ಅಂತ. ನಾನು ರೊಟ್ಟಿನೂ ತಿಂದಿದ್ನಲ್ಲ, ನನಗೇನು ತಿಂಡಿ ಊಟ ಮಾಡಬೇಕು ಅಂತಲೂ ಅನ್ನಿಸ್ತಿರ್ಲಿಲ್ಲ. ಹಾಗಾಗಿ ನೋಡೋಣ ಅಂತ ಹೇಳಿದ್ವಿ. ಆಮೇಲೆ ನಮ್ಮ ಮನೆಯವ್ರು ಬಂದರು. ಅಮ್ಮ ಒಂದು ಸ್ವಲ್ಪ ಬೋಂಡ ಮಾಡಿ ಅವ್ರ ಮನೆಯಿಂದನೇ ಸ್ವಲ್ಪ ರಸಮ್ ಇಸ್ಕೊಂಡು ಬಂದು ಮನೇಲೇ ಊಟ ಮಾಡಿದ್ವಿ. ಈಗ ನಾನು ಕರಿಬೇವನ್ನು ಕೂಡ ಕೊಯ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮಂಗೆ ಅದೇ ಬದನೆಕಾಯಿ ಎಲ್ಲ ಹೆಚ್ಚಿಗೆ ಕೊಟ್ಟರೆ ಅವರು ಪಲ್ಯ ಮಾಡ್ತಾರೆ. ನನಗಂತೂ ಊರಿಗೆ ಬಂದರೆ ಒಂಥರ ಸುಸ್ತು ಅನ್ನಿಸ್ತಾ ಇತ್ತು. ಆ ನಿದ್ದೆ ಇಲ್ದಿದ್ದಕ್ಕೋ ಏನಕ್ಕೆ ಅಂತ ಗೊತ್ತಿಲ್ಲ. ಬಂದಾಗೆಲ್ಲ ನಾನು ಆರಾಮಾಗಿ ಒಂದು 2 ದಿನ ಇದ್ದು ಹೋಗೋಣ ಅಂತ ಅಂದ್ಕೊತೀನಿ. ನನ್ನ ಗ್ರಹಚಾರನೇ ಸರಿ ಇಲ್ಲ ಅನಿಸುತ್ತೆ. ಊರಿಗೆ ಬಂದಾಗೆಲ್ಲ ಏನಾದರೂ ಒಂದು ಆಗ್ತಾ ಇರುತ್ತೆ. ಜೀವನ ಎಷ್ಟು ವಿಚಿತ್ರ ಅಲ್ವಾ. ಇವತ್ತಿದ್ದವರು ನಾಳೆ ಇರೋದೇ ಇಲ್ಲ. 3 ದಿನ ಆಯಿತು, 11 ದಿನ ಆಗೇ ಹೋಯಿತು ಚಿಕ್ಕಪ್ಪ ತೀರಿ ಹೋಗಿ. ನಿನ್ನೆ ನಿಜವಾಗ್ಲೂ ನಂಗೊಂಥರ ಬೇಜಾರು ಅಂತ ಅನ್ನಿಸ್ತಾ ಇತ್ತು. ನನಗೆ ಆ ಫೋಟೋಗೆ ಹಾರ ಹಾಕೋದು, ಆಮೇಲೆ ನಂಗೆ ಯಾರಾದರೂ ತೀರಿ ಹೋಗಿದ್ದಾರೆ ಅಂದಾಗ ಹೂವಿನ ಹಾರ ತೊಗೊಂಡು ಹೋಗ್ತಾರಲ್ಲ, ನಂಗೆ ಯಾಕೋ ಅದು ಮನಸ್ಸೇ ಬರೋಲ್ಲ. ಹೂವಿನ ಹಾರ ತೊಗೋಬೇಕು ಅಂತ. ನಮ್ಮ ಮನೆಯವ್ರು ನನಗೆ ಎಷ್ಟೊಂದು ಕಡೆ ಕೊಡ್ತಾರೆ ಹಾಕು ಅಂತ, ನಾನು ಯಾವತ್ತೂ ಯಾರಿಗೂ ಹಾಕೋದೇ ಇಲ್ಲ. ಏನೋ ನಂಗೆ ಮನಸ್ಸೇ ಬರಲ್ಲಪ್ಪ. ನಾನು ಚಿಕ್ಕಪ್ಪಂಗೂ ಅಷ್ಟೇ ಹೂವಿನ ಹಾರ ನಮ್ಮ ಮನೆಯವ್ರು ತರಕ್ಕೆ ಹೋದಾಗಲೂ ನನಗೆ ಬೇಜಾರು ಅನ್ನಿಸ್ತು. ಆಮೇಲೆ ನಾನು ಹಾರ ಕೂಡ ಹಾಕಲಿಲ್ಲ. ಯಾಕೋ ಅದೊಂದು ಇಷ್ಟ ಆಗಲ್ಲ. ಅದೆಲ್ಲ ಇರ್ತಾರಲ್ವ, ಅದೇ ನನಗೆ ನೆನಪಲ್ಲಿ ಇರಲಿ ಅನ್ನೋದೇ ನನಗೆ ಅನಿಸುತ್ತೆ. ನಂಗೆ ಆ ಕೊನೆ ಮೂಮೆಂಟು, ಆ ಹಾರ ಹಾಕೋದು, ಆ ಫೋಟೋಕ್ಕೆ ಹಾರ ಅದು ಯಾಕೆ ಮಾಡ್ತಾರೋ ಏನೋ, ನಂಗೆ ಯಾಕೋ ಅದು ಇಷ್ಟ ಆಗಲ್ಲಪ್ಪ. ನಿಮಗೂ ಯಾರಿಗಾದರೂ ಹಾಗೆ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಟೀನು ಕೂಡ ಕುಡಿದಿರಲಿಲ್ಲ. ಅಮ್ಮ ಎಮ್ಮೆ ಕರ್ಕೊಂಡು ಬಂದರು. ಅವರು ಕೂಡ ನಿನ್ನೆ ರಾತ್ರಿ ಎಮ್ಮೆ ಕರಿಯೋಕ್ಕೆ ಹೋಗಲಿಲ್ಲ, ಅವರಿಗೂ ಸುಸ್ತಾಗ್ಬಿಟ್ಟಿತ್ತು. ಏನಾದರೂ ಈ ಥರ ಫಂಕ್ಷನ್ಗಳೆಲ್ಲ ಆದರೆ ಏನಂದರೆ ಕೆಲಸ ಮಾಡ್ತೀವೋ ಬಿಡ್ತೀವೋ, ಸುಸ್ತಂತೂ ತುಂಬ ಆಗುತ್ತೆ. ಅಮ್ಮನೂ ಹಾಗೆ ಅಂದರು. ಮತ್ತು ಬೇಡ ಬಿಡಮ್ಮ ಅತ್ಲಾಗ ಮಲಗು ಅಂದೆ. ಅವರು ಹಂಗೆ ಮಲಗಿದ್ರು. ಸಾಕಾದಂಗೆ ಆಗಿಬಿಟ್ಟಿತ್ತು. ಮಲಗಿದ್ದೀನಿ, ಒಂದು ಸ್ವಲ್ಪ ಹೊತ್ತು ಮಾತ್ರ ನನಗೆ ಚೆನ್ನಾಗಿ ನಿದ್ದೆ ಬಂತು. ಆಮೇಲೆ ನಿದ್ದೆನೇ ಬರಲಿಲ್ಲ. ನಮ್ಮ ಅಮ್ಮಂಗೆ ಕನಸು ಬಿದ್ದಿತ್ತಂತೆ. ಕನಸಲ್ಲೇ ಯಾರ್ದೋ ಹತ್ರ ಜಗಳ ಮಾಡ್ತಾಯಿದ್ರಂತೆ. ಒಂಥರ 2-3 ಸಲ ಹತ್ತಂಗೆ ಅನ್ನಿಸ್ತು ನನಗೆ. ನಾನು ಅಮ್ಮ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ. ಆಮೇಲೆ ಓಯ್ ಅಂತ ಕರೆದ ಮೇಲೆ ನಮ್ಮ ಅಮ್ಮಗೆ ಎಚ್ಚರ ಆಗಿ ನನ್ನ ಹತ್ರ ಹೇಳಿದ್ರು. ಆಮೇಲೆ ನಾನು ಜೋರಾಗಿ ಯಾರ್ದೋ ಹತ್ರ ಜಗಳ ಮಾಡ್ತಾಯಿದ್ದೆ, ನೀನು ಎಬ್ಸಿದ ಮೇಲೆ ನನಗೆ ಎಚ್ಚರ ಆಗಿದ್ದು ಅಂತ. ನಾವು ಯಾರ್ದಾರು ಹತ್ರ ಹೀಗೆ ಜಗಳ ಮಾಡ್ತೀವಿ ಅಥವಾ ಕೆಲವೊಂದು ಸಲ ನಾವೇನಾದರೂ ಮಾತಾಡಿರ್ತೀವಲ್ಲ, ಅದೇ ನಮ್ಮ ತಲೆಯಲ್ಲಿ ರಿಜಿಸ್ಟ್ರ್ ಆಗಿರುತ್ತೆ ಅನಿಸುತ್ತೆ. ಅದು ಯಾವಾಗಲೂ ನಾವು ಪದೇ ನೆನ್ಪು ಮಾಡ್ಕೊತಿರ್ತೀವಲ್ವ, ಅದು ಕನಸಲ್ಲಿ ಬರುತ್ತೋ ಏನೋ ಗೊತ್ತಿಲ್ಲ. ನಮ್ಮಮ್ಮಂಗೆ ಯಾಕೋ ಆ ಥರ ಪದೇ ಆ ಥರ ಕನಸು ಬೀಳುತ್ತೆ ಅಂತ ಹೇಳಿದ್ರು. ನಾನೊಂದ್ಸಲ ಅವ್ರು ಮಾಡಿದ್ದು ನೋಡಿ ಹೆದರುಬಿಟ್ಟೆ, ಇದ್ಯಾಕೆ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಅವರು ನಾನು ಎಬ್ಸಿದ ತಕ್ಷಣ ಹೇಳಿದ್ರು, ಜಗಳ ಮಾಡ್ತಾಯಿದ್ದೆ ಕಣೆ ಕನಸಲ್ಲಿ ಅಂತ ಹೇಳಿದ್ರು. ನಂಗೊಂದ್ಸಲ ನಗು ಬಂತು. ರಾತ್ರಿ 3:30 ಆಗಿತ್ತು ಅನ್ಸುತ್ತೆ ಆ ಟೈಮಲ್ಲಿ. ಹಾಗೆ ಅಮ್ಮ ಇದು ಪಲ್ಯನೂ ಕೂಡ ಮಾಡಿದ್ರು, ಚೆನ್ನಾಗಾಗಿತ್ತು ಪಲ್ಯ. ಆ ಪಲ್ಯಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದೆ. ಅಂದರೆ ಬದನೆಕಾಯಿ ಕೂಡ ಹೆಚ್ಚಿಗೆ ಇರಲಿಲ್ಲ. ನಾನು ಇದ್ದಿದ್ದನ್ನೆಲ್ಲ ನಾನು ಪಲ್ಯಕ್ಕೇ ಫುಲ್ ಹೆಚ್ಚಿಬಿಟ್ಟೆ, ಯಾಕಂದರೆ ಸಂಜೆ ನನಗೆ ಊರಿಗೆ ಒಯ್ಯೋಕ್ಕೂ ಆಗುತ್ತೆ ಅಂತ. ರೊಟ್ಟಿ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಅದೇನೋ ಗೊತ್ತಿಲ್ಲ, ನಾನು ಎಷ್ಟು ಚೆನ್ನಾಗಿ ರೊಟ್ಟಿ ಮಾಡಿದ್ರು ಅಮ್ಮ ಒಳ್ಳೆ ಸಖತ್ತಾಗಿ ರೊಟ್ಟಿನ ಮಾಡ್ತಾರೆ. ಅದು ಒಳ್ಳೆ ಪೂರಿ ಥರ ಉಬ್ಬಿಸಿ ಕೊಡ್ತಾರೆ. ನನಗೆ
ಒಲೆ ತೊಗೊಂಡು ಒಲೆಯಲ್ಲಿ ಅಡುಗೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ತುಂಬ ದಿನದಿಂದ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಕದ ಮನೆಯವರು ಒಲೆ ಹಾಕ್ತಾರೆ ಮಣ್ಣಲ್ಲಿ, ಅದನ್ನಾರು ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಮ್ಮಂಗೆ ಹೇಳಿದ್ದೆ ನಾನು, ಇಲ್ಲೆಲ್ಲ ಒಲೆ ಮಾರಕ್ಕೆ ಬರ್ತಾರೆ ಊರಲ್ಲಿ, ಅವ್ರು 1000 1500 ಕೇಳ್ತಾರಂತೆ. ಅದಕ್ಕೇ ಅಮ್ಮ ಅಷ್ಟು ಕೊಡೋಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದರು. ಮುಂಚೆ ಎಲ್ಲ ಮಣ್ಣಿಂದೆ ಮನೆಯಲ್ಲೇ ಒಲೆನ ಹಾಕಿಸ್ಕೊತಾ ಇದ್ರು ಕೆಲಸದವ್ರ ಹತ್ರ, ಇವಾಗ ಯಾರೂ ಹಾಕೋರೇ ಇಲ್ಲ. ನಾನು ಕೆಲಸ ಎಲ್ಲ ಮುಗಿಸಿ ಅಲ್ಲಿ ಶಿಲ್ಪವ್ರ ಮನೇಲಿ ಮಾತಾಡ್ತಾ ಕುತ್ಕೊಂಡಿದ್ದೆ. ನಮ್ಮ ಮನೆಯವರು ಅಲ್ಲೇ ಬಂದರು. ಆಮೇಲೆ ಶಿಲ್ಪ ನಮ್ಮ ಮನೆಯವ್ರಿಗೆ ಟೀ ಮಾಡಿ ಕೊಟ್ಟಳು. ಟೀ ಕುಡಿದು ಹಾಗೆ ನಾನು ನಮ್ಮ ಮನೆಯವರು ನಮ್ಮದು ಗೇರ್ ಪ್ಲಾಟ್ ಇತ್ತಲ್ವ, ಅದನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನು ತುಂಬ ಸಲ ನಿಮಗೆ ಹೇಳಿದ್ದೆ, ನಾವು ಅದನ್ನು ಕ್ಲೀನ್ ಮಾಡಿಸ್ತಾ ಇದ್ದೀವಿ, ಅದಕ್ಕೇನೋ ಬೇರೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ. ನೋಡಿ, ಒಂದೊಂದು ಗೇರ್ ಮರ ಇಲ್ಲ, ಎಲ್ಲ ತೆಗ್ಸಿದ್ವಿ. ಅದೆಲ್ಲ ಹಳೆಯದಾಗ್ಬಿಟ್ಟಿತ್ತು. ಅದು ಹೆಂಗಿತ್ತು ಅಂತ ನನಗೆ ಮಾತ್ರ ಗೊತ್ತು, ಯಾಕಂದರೆ ನಾನು ವರ್ಷ ಗೇರು ಬೀಜ ಕೊಯ್ಯಕ್ಕೆ ಹೋಗ್ತಾ ಇದ್ದೆ ಅಲ್ಲ. ಅದು ಹೆಂಗಿರೋದು ಹಿಂಗಾಗ್ಬಿಟ್ಟಿದೆ. ನನ್ನ ಹತ್ರ ಯಾವುದೂ ಹಳೆಯ ವೀಡಿಯೋಗಳು ಇಲ್ಲ. ಅಂದರೆ ನನ್ನ ಹತ್ರ ಇವಾಗಿಲ್ಲ, ಯೂಟ್ಯೂಬಲ್ಲಿ ವೀಡಿಯೋಗಳು ಇದ್ದಾವೆ. ನನಗೆ ಪ್ರತಿಯೊಂದು ಜಾಗ, ಪ್ರತಿಯೊಂದು ಇದು ನನ್ನ ಕಣ್ಮುಂದೆ ಇದೆ. ನಾನು ಮತ್ತು ನಮ್ಮ ಮನೆಯವರು ಅಲ್ಲಿ ಹೋಗಿ ಅದು ಕೆಲಸ ಎಲ್ಲ ಏನೇನು ಆಗಿದೆ ಅನ್ನೋದನ್ನು ನೋಡಿಕೊಂಡು ಹಾಗೆ ಊರ ಕಡೆ ಈಗ ಹೊರಟ್ವಿ. ಶಿಲ್ಪ ನನಗಿಂತ ಮುಂಚೆ ಹೋದಳು, ಸ್ಮಿತಾ ಇದ್ಲು. ನಾವು ಸ್ವಲ್ಪ ದೂರ ಬಂದ ತಕ್ಷಣ ಅವ್ರ ಮನೆಯವರು ಬಂದ್ರಂತೆ, ಅವರು ಕೂಡ ಹೋದಳು. ಅವಳು ಕೂಡ ಎಲ್ಲ ಒಟ್ಟಿಗೆ ಹೊರಟ್ವಿ. ಊರು ಒಂಥರ ಬಣ ಬಣ ಅಂತ ಅನಿಸುತ್ತೆ ಅಂತ ನಮಗೆ ಇವತ್ತು ಫೀಲ್ ಆಗ್ತಾ ಇತ್ತು. ಏನೇ ಅಂದರೂ ಹೆಣ್ಮಕ್ಳಿಗೆ ತವ್ರ ಮನೆ ಅನ್ನೋದು ಇರಬೇಕು. ಅಪ್ಪನಾರು ಇರಬೇಕು, ಇಲ್ಲ ಅಮ್ಮನಾದರೂ ಇರಬೇಕು. ತಂದೆಗಿಂತ ತಾಯಿ ಇದ್ದರೆ ಮಾತ್ರ ತವರು ಅಂತ ನನ್ನ ಭಾವನೆ. ಏನು ಮಾಡೋಕ್ಕಾಗಲ್ಲ, ಟೈಮ್ ಹೇಗೆ ಬರುತ್ತೆ ಹಾಗೆ ನಾವು ಕೂಡ ಮುಂದೆ ಹೋಗಬೇಕು. ಆದರೆ ಪಾಪ ತುಂಬ ಚಿಕ್ಕ ವಯಸ್ಸಿಗೆ ತಂದೆ ತಾಯಿನ ಕಳ್ಕೊಂಡ್ರು ಶಿಲ್ಪ, ಸ್ಮಿತಾ. ಅದೇ ಒಂದು ಬೇಜಾರು ಅಷ್ಟೇ. ಅದು ಇಲ್ದಿದ್ದವರಿಗೆ ಮಾತ್ರ ಅದು ಅನುಭವ ಚೆನ್ನಾಗಿ ಆಗುತ್ತೆ, ಇದ್ದವರಿಗೆ ಯಾವುದೂ ಗೊತ್ತಾಗೋದಿಲ್ಲ. ಅದು ಕಳ್ಕೊಂಡಾಗ ಮಾತ್ರ ಅದ್ರ ಬೆಲೆ ಏನು ಎತ್ತ ಅನ್ನೋದು ಅರ್ಥ ಆಗುತ್ತೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.